ಸರ್, ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣದಲ್ಲಿ ಇವ್ರದ್ದು ಮಂಜುಳಾ ಅರೆಸ್ಟ್ ಹೌದೌದು ಆಗಿದ್ದಾರೆ. ಹೌದು, ಆಪ್ತ ಇದ್ರು ಇರ್ಬೋದು, ಇಲ್ಲ ತಿಳಿಕ್ ಆಗಲ್ಲ. ಇದ್ರೆ ಅದಕ್ಕೆ ನಾವೇನ್ ಕಿಡ್ನಾಪ್ ಮಾಡಂತ ಹೇಳಿರಲ್ಲ, ಅವ್ರವ್ರ ವೈಯಕ್ತಿಕವಾಗಿರಂತ ಸಮಸ್ಯೆ. ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ, ಫೋಟೋ ತೆಗಿಸ್ತಾರೆ. ನಾವು ಇವರೇ ಅವ್ರೇನ್ ನೋಡೋಲ್ಲ, 100 ಮಂದಿ ತೆಗಿಸ್ತಾರೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಸೊ ಏನಿದ್ರು ಅದು ಪೊಲೀಸ್ ನ್ಯಾಯಾಲಯದಲ್ಲಿ ಇದೆ ಅಷ್ಟೇ. ಸರ್, ವೀರಪ್ಪ ಮೊಯ್ಲಿ ಪ್ರಕರಣ ಇದನ್ನ ಏನ್ ಹೇಳ್ತೀರಾ ಸರ್? ವೀರಪ್ಪ ಮೊಯ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಬೇರೆ ಅವ್ರು ಹೇಳಿದ್ದಾರೆ. ಅಂತಿಮವಾಗಿ ACC ನಿರ್ಧಾರ ಮಾಡ್ತದೆ. ಸೊ ನಾವೇನೋ ಮಾತಾಡಿ ನಮ್ಮ ಸಮಾಧಾನಕ್ಕೆ ಮಾತಾಡ್ಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗಾಗಲೇ ನಿರ್ಧಾರ ಆಗೋಗಿದೆ ಅಂತ ಸಿಎಂ ಆಗೋದು, ಟೈಮ್ ಅಷ್ಟೇ ಬಾಕಿ ಉಳಿದಿದೆ ಅಂತ. ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ನಾವು ಹೇಳಿದ್ವಿ, ಸಾಕಷ್ಟು ಸಾರಿ ಹೇಳಿದ್ವಿ, ನಮ್ಗೆ ವ್ಯಾಪ್ತಿ ಕೂಡ ಬರೋಲ್ಲ. ACC ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವ್ರೇ ಅದನ್ನ ಅಂತಿಮ ಮಾಡೋದು. ಈಗ ನೀವೆಲ್ಲ ಮಾತಾಡಿದಾಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗ ಅಧ್ಯಕ್ಷರು ಸಿಂಗಡಿ ಅದಾರಲ್ಲ ಸರ್, ಕೇಳೋರು ಕೇಳಬೇಕಲ್ಲ. ನಾವೆಲ್ಲಿ ಕೇಳಕ್, ನಾವು ಅಥಾರಿಟಿ ಅಲ್ಲ. ಕೇಳೋರು ಅದನ್ನ ಕೇಳಬೇಕು. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ಓಕೆ, ಥ್ಯಾಂಕ್ ಯು.